ಇನ್ನೂ ಒಳಗಡೆ ಫಾಲ್ಸ್ ಇದೆಯಂತೆ ಬಟ್ ಜನನೇ ಇಲ್ಲ. ಇರೋ ಏಜಲ್ಲಿ ತುಳಿದಿದ್ರೆ ದಪ್ಪ ಇದಾಗುತ್ತಪ್ಪ ಅಂತ ಮುದ್ದನವರು ಆಗ್ತಿರಲ್ಲ ಚೆನ್ನಾಗಿ. ಸೊ ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಗೈಸ್. ನನಗಂತೂ ಈ ಖುಷಿ ನೋಡೋಕೆ ಖುಷಿ ನನಗೆ. ನಾನು 10 ಕೌಂಟ್ ಮಾಡೋಷ್ಟೊತ್ತಿಗೆ ಈ ಬಾಸ್ ಅವರು ತಗೊಂಡ್ಬರ್ಬೇಕು. 1 2 ಬೆಂಗಳೂರು ತನಕ ಮಾತಾಡ್ಸಲ್ಲ ಅಂತ. ಆ ಅಂಗಡಿನಲ್ಲಿ ನಾವು 110 ರುಪೀಸ್ ಫೋನ್ ಪೇ ಮಾಡಿದ್ರೆ 100 ರುಪೀಸ್ ಕೊಡ್ತಾರೆ. ಏನು ಖುಷಿನಾ? ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ಸೊ ನಾವು ಇವಾಗ ಎದ್ದು ಈಗ ಜಸ್ಟ್ ಫ್ರೆಶ್ ಅಪ್ ಆಗಿ ಇನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಸೊ ಹಂಗಾಗಿ ನಮ್ಮ ಖುಷಿ ಫ್ರೆಶ್ ಅಪ್ ಆಗೋಷ್ಟರಲ್ಲಿ ನಿಮಗೆ ಹಂಗೆ ಹೊರಗಡೆ ಈ ಅಟ್ಮಾಸ್ಫಿಯರ್ ಹೆಂಗಿದೆ ತೋರಿಸೋಣ ಅಂತ ಬಂದೆ. ಈಗಿನ್ನು ಜಸ್ಟ್ ನಮ್ಮ ಮಮ್ಮಿ ಜೊತೆ ಮಾತಾಡಿದೆ. ಆಹಾ, ಎಷ್ಟು ಕೂಲಾಗೆ, ಇಷ್ಟು ಸ್ವಲ್ಪ ಬಿಸಿಲು ಬೆಳಗ್ಗೆ ಇದ್ರೂ, ಬೆಳಗ್ಗೆ ಬಿಸಿಲು ತುಂಬ ಶಾರ್ಪ್ ಇರಲ್ಲ. ಸೊ ಹಂಗಿದ್ರೂ ಈ ಒಂದು ಅಟ್ಮಾಸ್ಫಿಯರ್ ಹೆಂಗಿದೆ ಅಂದರೆ ನಾವು ಆ್ಯಕ್ಚುಲಿ ನಿನ್ನೆ ನೋಡೋಕ್ಕಾಗಿರಲಿಲ್ಲ. ಸೊ ಇಲ್ಲಿ ಫುಲ್ಲು ಇದೇ ಥರ ಇದೆ ಗ್ರೀನರೀಸ್ ಮಧ್ಯ ಈ ಒಂದು ರೆಸಾರ್ಟ್ ಇದೆ. ನಮ್ಮ ಖುಷಿ ಎಲ್ಲ ರೆಡಿಯಾಗಿ ಬಂದರು ಬ್ರೇಕ್ಫಾಸ್ಟ್ಗೆ ಅಂತ. ಬನ್ನಿ ನೋಡೋಣ. ಆ್ಯಂಡ್ ಇವತ್ತು ಖುಷಿ ಫುಲ್ಲು ಈ ಒಂದು ಅಂತಲ್ಲ ಹಂಗೆ ಒಂದು ಸ್ವಲ್ಪ ಇದು ಫೀಲ್ ಆಗಲಿ ಅಂತ. ಹಂಗೆ ಚೆನ್ನಾಗಿರುತ್ತೆ ತಾನೆ. ಡೈಲಿ ಸ್ಲಿಪ್ಪರ್ ಹಾಕೊಂಡು ವಾಕ್ ಮಾಡಿ ಇದು ಒಂಥರ ಮಸಾಜ್ ನನ್ನ ಫೂಟ್ಗೆ. ಇದೆ ನೋಡು, ಇದೆ ಚೆನ್ನಾಗಿದೆ ಅಲ್ಲ. ಮಾರ್ನಿಂಗ್ ವ್ಯೂ ಒಂಥರ ಲೈಟ್ ಬಿಸಿಲು. ಸ್ಲಿಪ್ಪರ್ ಹಾಕೊಂಡು ಹಿಡ್ಕೊ ಒಂದು ನಿಮಿಷ ಹೇಳ್ತಾ ಇರು, ತೋರಿಸ್ತೀನಿ. ನಾನೇನು ಹೇಳ್ತಾ ಇರಲಿ. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಮೇಲೆ ಖುಷಿ ಅವರಂತೂ ಈ ಕಡೆ ಎಲ್ಲರಿಗೂ ಇದೇ ವ್ಯೂ. ಎಲ್ಲೋಡಿಯಲ್ಲಿ ಇದೆ ಬ್ಯಾಕ್ ಸೈಡು. ಇಲ್ಲಿ ರೂಮ್ಸ್ ತೊಗೊಂಡಿರೋರಿಗೆ ಇದು ವ್ಯೂ ಆಗುತ್ತೆ. ನಮ್ಮದು ಸ್ವಿಮ್ಮಿಂಗ್ ಪೂಲ್ ವ್ಯೂ. ಚಳಿ ಇದೆ ಅಲ್ವಾ? ಅಲ್ಲ, ಇಲ್ಲಿ ಜಿಮ್ಮು. ಥ್ರೆಡ್ಮಿಲ್ ಹಾಕಿ ಖುಷಿ, ಥ್ರೆಡ್ಮಿಲ್ ಆನ್ ಮಾಡ್ತೀನಿ ತಗೋ. ಪ್ರತಿಯವರು ನೋಡ್ರಿ ಡೆಡಿಕೇಶನು. ಬೇಡ ಬೇರ್ ಫುಟಲ್ಲೇ ಮಾಡೋ. ಆಚೆ ರೆಸಾರ್ಟ್ ಬಂದು ಫಿಟ್ನೆಸ್ ಫ್ರೀಕ್. ಇಂಕ್ಲೈನ್ ಜಾಸ್ತಿ ಹಿಡ್ಕೊ. ಹೋಮ್ ಜಿಮ್ ಚೆನ್ನಾಗಿದೆ. ಹೋಮ್ ಜಿಮ್ ಸೆಟಪ್ ಚೆನ್ನಾಗಿದೆ ಅಲ್ಲ. ಏನಾ? ಓ, ಇಷ್ಟೊತ್ತಿಗೆ ಮದುವೆ ಆಗಿತ್ತು. ನಿಧಾನ ಮರೆಯುತ್ತೆ. ಹೋಗ್ಬಿಡ್ತಿದ್ಲು ಪ್ರತಿ. ಈಗ ಇಷ್ಟೊತ್ತಿಗೆ ತಾಳಿ ಕಟ್ಟಿದ್ದೆ ಅಲ್ಲ. ಎಷ್ಟೊತ್ತಿಗೆ ಇದ್ದಿದ್ದು ಮುಹೂರ್ತ ನಮ್ಮದು? ಎಷ್ಟೊತ್ತಿಗೆ ಮುಹೂರ್ತ ಇದ್ದಿದ್ದು? 8:42 ಆಲ್ರೆಡಿ. ಮದುವೆ ಆಗಿತ್ತು ಇಷ್ಟೊತ್ತಿಗೆ. ಶೇಟಾ ಏಕೆ? ಫ್ಯಾಮಿಲಿ ಮ್ಯಾನ್ ಆಗೋಗ್ಬಿಟ್ಟೆ ಅವತ್ತು. 1 ವರ್ಷದಿಂದ ಕರೆಕ್ಟ್ ಟೈಮಿಗೆ ಇಷ್ಟೊತ್ತಿ ಅಲ್ಲೇ ನಾನು ರಿಲ್ಯಾಕ್ಸ್ ಆಗಿದ್ದೆ ಗೈಸ್. ನಿನ್ನೆ ಬ್ಲಾಗಲ್ಲಿ ಹೇಳಿದ್ನಲ್ಲ, ಎಸ್ಟರ್ಡೇ ಬ್ಲಾಗಲ್ಲಿ ಎಷ್ಟು ಸ್ಟ್ರೆಸ್ಸಲ್ಲಿದ್ದೆ ಅಂತ. ಇಷ್ಟೊತ್ತಿಗಾಗಲೇ ರಿಲ್ಯಾಕ್ಸ್ ಆಗಿಬಿಟ್ಟಿದ್ದೆ ನಾನು. ತುಳಿ ಸ್ಟಾರ್ಟ್ ಆಗುತ್ತೆ ಆಟೋಮೆಟಿಕ್ಕಾಗಿ. ನೀ ತುಳಿಬೇಕು. ಇರೋ ಏಜಲ್ಲಿ ತುಳಿದಿದ್ರೆ ದಪ್ಪ ಇದಾಗುತ್ತಪ್ಪ ಅಂತ ಮುದ್ದನವರು ಆಗ್ತಿರಲ್ಲ ಚೆನ್ನಾಗಿ. 2.5 ನೋಡಿರಿ, 2.5 ವೆಯ್ಟ್ ಇದೆ. ಆ್ಯಕ್ಚುಲಿ ಡಂಬಲ್ಸ್ ಚೆನ್ನಾಗಿದೆ.
5 ಇನ್ನೆಷ್ಟು ಇರ್ಬೇಡ. ಓ ಖುಷಿ 5 ವೆಯ್ಟ್ ಇದೆ. 7.5 ನೀನು ಮಾಡೋಕ್ಕಿಂತ ಜಾಸ್ತಿ ವೆಯ್ಟ್ ಇದೆ ತಾನೇ ಇದು? ನಾನು ಅಷ್ಟೇ 5 ನಾನು ಮಾಡೋಕ್ಕಿಂತ ಜಾಸ್ತಿ ಇದೆ, ಇದೇ ವೆಯ್ಟ್ ಇದೆ. ಎಸ್, ನೌ ವಿ ಆರ್ ಗೋಯಿಂಗ್ ಟು ಬ್ರೇಕ್ಫಾಸ್ಟ್. ಇಲ್ಲಿ ನೋಡಿ, ಇಲ್ಲಿ ಖುಷಿ ಇದೆಲ್ಲ ಖುಷಿ. ನಾನು ಹೇಳಿಲ್ವಾ ಇಲ್ಲಿ ಇದು ನೋಡಿಲೆ, ಅದೆಲ್ಲ ಹೇಳಿ ಬಂದಿದೆ. ಅದು ಪ್ಲಕ್ ಮಾಡ್ಬೋದು ಇವಾಗ ಅದು. ಹೆಂಗೆ ಹೋಗೋದು? ಹಂಗೆ ಹೋಗ್ಬೋದಾ? ನೋಡಿಲೆ ಪ್ಲಕ್ ಮಾಡ್ಬೋದು. ಅಲ್ಲಿ ಹೋಗೋಕ್ಕೆ ಜಾಗ ಇಲ್ಲ. ಕೇಳ್ಕೊಂಬರಲ್ಲ ಇದು ಪ್ಲಾಂಟೇಶನ್ ವಾಕ್ ಎಲ್ಲಿದೆ ಅಂತ. ಪೂರಿ, ಇಡ್ಲಿ, ಉಪ್ಪಿಟ್ಟು, ಸಾಂಬಾರ್. ಪೂರಿ, ಇಡ್ಲಿ, ಉಪ್ಪಿಟ್ಟು, ಸಾಂಬಾರು, ಫ್ರೂಟ್. ಬರೀ ಫ್ರೂಟ್ ತಿಂತಿಲ್ಲ, ಇಲ್ಲಿ ಪ್ಲೇಟಲ್ಲಿ ಫುಡ್ಡು ಇದೆ. ಇವಾಗ ಫ್ರೂಟ್ ಅಷ್ಟೇ. ಲೆಟ್ಸ್ ಸ್ಟಾರ್ಟ್ ದ ಬ್ಯಾಟ್ ಹ್ಯಾಂಗ್. ತಿಂಡಿ ಎಲ್ಲ ಆಯಿತು, ಇವಾಗ ಕಾಫಿ. ಫೈನಲಿ ನಾವು ಪ್ಲಾಂಟೇಶನ್ ವಾಕ್ ಹೋಗೋಣ ಅಂತ ಅಂದ್ಕೊಂಡು ಬಂದಿದ್ದೀವಿ. ಖುಷಿಗೆ ಪೂಲಲ್ಲಿ ಯಾರದಪ್ಪ ಹಿಂದೆ? ಖುಷಿಗೆ ಇಲ್ಲೇ ಇದ್ದಿಲ್ಲ, ಕೂರ್ಗ್ ಮಿಸ್ಟಿ ಪ್ಲಾಂಟೇಶನ್ ವಾಕ್ ಹೆಂಗಿರುತ್ತಪ್ಪ ಇಲ್ಲಿ? ಹೆಂಗಿರುತ್ತೋ ಪ್ಲಾಂಟ್ ಮಧ್ಯೆ ವಾಕ್ ಮಾಡೋದು ಅಷ್ಟೇ, ಇನ್ನೇನಿರುತ್ತೆ ಅದರಲ್ಲಿ. ಆ್ಯಕ್ಚುಲಿ ಚೆರಿ ಲಾಫ್ಟಿಂದ ಬಂದಿರೋದು ನಾವು. ಸೊ ಹಂಗಾಗಿ ಇಲ್ಲಿ 200 ರೂಪೀಸ್ ಆಫರ್, ಅವ್ರ ಕಡೆಯಿಂದ ಇದು ಆಫರು. ಸೊ ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಗೈಸ್. ಫೈನಲಿ ಫೈನಲಿ ಈಗ ಪ್ಲಾಂಟೇಶನ್ ವಾಕ್ ಎಲ್ಲ ಮುಗಿಸಿ, ಕಾಫಿ ಪ್ಲಾಂಟೇಶನ್ ವಾಕ್ ಎಲ್ಲ ಮುಗಿಸಿ ಈಗ ಮತ್ತೆ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಈ ಖುಷಿನ ಫೋರ್ಸ್ಫುಲಿ ನಾನು ಇಲ್ಲಿ ಕರ್ಕೊಂಬಂದಿದ್ದಾಯಿತು ಸ್ವಿಮ್ಮಿಂಗ್ ಮಾಡಬೇಕು ಅಂತ ಅವ್ರದ್ದು. ಬಟ್ ನನಗೆ ಹೋಗೋಣ ಪ್ಲಾಂಟೇಶನ್ ವಾಕ್ಗೆ ಅಂತ ನಾನು. ಸೊ ಫೈನಲಿ ನೋಡಿಕೊಂಡು ಎಷ್ಟೊಂದು ಇನ್ಫಾರ್ಮೇಷನ್ ತಿಳ್ಕೊಂಡೆ ನಾನಂತೂ. ನೆಕ್ಸ್ಟ್ ವ್ಲಾಗ್ನಲ್ಲಿ ಇದು ಬರುತ್ತೆ, ಇದನ್ನು ನೋಡಿ ಮಿಸ್ ಮಾಡಿದೆ ನೋಡಿ. ಯಾಕೆಂದರೆ ಕಾಫಿ ಬಗ್ಗೆ ಎಷ್ಟೊಂದು ಜನಕ್ಕೆ ಗೊತ್ತೇ, ನನಗಂತೂ ಸೀರಿಯಸ್ಸಾಗಿ ಗೊತ್ತಿರಲಿಲ್ಲ. ಬಟ್ ನನಗೆ ಕಾಫಿ ಮಾತ್ರ ನನ್ನ ಫೇವ್ರೆಟ್ ಕಾಫಿ. ಸೊ ಈಗ ನಾವು ಹೋಗಿ ರೆಸಾರ್ಟ್ಗೆ ನಮ್ಮ ನನಗೇನು ಗೊತ್ತಾ, ಇವಾಗ ನಮ್ಮ ಖುಷಿನ ಪೂಲಲ್ಲಿ ಬಿಡೋ ತನಕ ನಂಗೆ ಸಮಾಧಾನ ಇಲ್ಲ. 11 o'clock ಚೆಕ್ಔಟ್ ಟೈಮು ಆಗಿದ್ದೇ ಗೊತ್ತಾಗಲಿಲ್ಲ. ಖುಷಿನ ಪೂಲಲ್ಲಿ ಬಿಟ್ಟು ನಾನು ಕ್ಯಾಮ್ರಾ ಜೊತೆ ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಓಕೆನಾ? ಸ್ವಿಮ್ ಮಾಡೋದಲ್ವಾ? ಸ್ವಿಮ್ಮಲ್ಲಿ ಆಟ ಆಡಲ್ವಾ? ಅಟ್ಲೀಸ್ಟ್ ಹೋಗಿ ಆಟ ಆಡ್ತೀನಿ ನನಗೆ. ಓಕೆ ಆಯಿತು, ಹೋದ್ಮೇಲೆ ಸಿಗ್ತೀನಿ ಮತ್ತೆ. ಆ್ಯಕ್ಚುಲಿ ಇಲ್ಲಿ ಮಾಡಿದ್ದು ಒಳ್ಳೇದಾಯಿತು, ಎಲ್ಲದಕ್ಕೂ ಹತ್ರ ಆಯಿತು. ಸೊ ಹಂಗಾಗಿ ಬಿದ್ರಪ್ಪ ಖುಷಿ ಅವರು. ಅಲ್ಲಿ ಡೀಪ್ ಇದೆ. ನನಗಂತೂ ಈ ಖುಷಿ ನಿಂಗೆ ನೋಡೋಕೆ ಖುಷಿ ನನಗೆ. ಬೇಡ ಬೇಡ, ನಾನು ಇಲ್ಲಿ ಮಾಡಲ್ಲಪ್ಪ ಹಂಗೆ. ಗೈಸ್, ಇಲ್ಲಿ ಖುಷಿಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ. ಸೊ ಈ ಒಂದು ಬಾಲ್ ಇದನ್ನು ಎಸಿತೀನಿ ನಾನು ಫಸ್ಟು. ನಾನು 10 ಕೌಂಟ್ ಮಾಡೋಷ್ಟೊತ್ತಿಗೆ ಈ ಬಾಲ್ಸ್ ಅವರು ತೊಗೊಂಬರ್ಬೇಕು. ಓಕೆನಾ? ಈ ಬಾಲ್ನ ತೊಗೊಂಬಂದು ನನಗೆ ಕೊಡಬೇಕು. ನನಗೆ ಕೊಡೋದೇನಂದರೆ ಪ್ರಪೋಸ್ ಮಾಡಬೇಕು ಗೈಸ್, ಪ್ರಪೋಸ್ ಮಾಡಬೇಕು. ಓಕೆನಾ? ಎಸೆದಿದ್ದೀನಿ. 1 2 3 4 5 6 7 8 ಎಸಿಯಂಗಿಲ್ಲ 9 10
ಪ್ರಪೋಸ್ ಹಂಗಂದ್ಬಿಟ್ರೆ ಸಾಕಾ? ನಾನು ನನ್ನ ಗಂಡ ಬಂದ್ಬಿಡ್ಲಿ ಅಂತ 2 ಸತಿ 999 ಅಂದೆ ಗಾಯ್ಸ್. ಈಗ ಇನ್ನೊಂದು ಸತಿ ಹಂಗಾರೆ ಬಂದ್ಬಿಡು, ಯಾಕೆ ಹೇಳು ಹಂಗಾರೆ 15. ಈಗ ಸುಸ್ತಾಗುತ್ತಾನೆ ಅದು ಈಗ. ನೋಡೇ ಬೇಡ ಇನ್ನೊಂದು ಇದು. ಬಾಸ್ ಇಲ್ಲೇ ಇರಿ ನೀವು ಫಸ್ಟು, ಅಲ್ಲಿ ತನಕ 1 2 3 4 5 6 7 8 9 10 11 12 13 14 ಪ್ರಪೋಸ್ ಮಾಡು ಎಕ್ಸಾಕ್ಟ್ ಟೈಮಿಗೆ ಬಂದಿದ್ಯಾ? ಇನ್ನೊಂದೇನು ಗೊತ್ತಾ, ನೀನಿಬ್ರು ಹುಡುಗಿರು ಬಂದ ತಕ್ಷಣ ನಿಧಾನಕ್ಕೆ ಹೋಗ್ಬಿಟ್ಟಲ್ಲ, ಹೇಳು. ಇಬ್ರು ಹುಡುಗಿರು ಬಂದ ತಕ್ಷಣ ಖುಷಿ ನಿಧಾನ. ಬಾ ಅಲ್ಲಿಡು, ಕಲಿಸ್ತೀನಿ ಬಾರೋ, ಏನೂ ಆಗಲ್ಲ, ಎದುರು ಬಾರ್ದು. Soy arena, oh so bright. Baila conmigo toda la night. El ritmo suena, can you feel? Move your body, it's so real. Vuélvete loco, don't stop now. Sigue el ritmo, I'll show you. ಈಗ ನಾವು ಸ್ವಿಮ್ಮು ಎಲ್ಲ ಆಯ್ತಪ್ಪ. ನಾನು ಫೈನಲಿ ನನ್ನ ಪೂಲಲ್ಲಿ ಇಳಿತೀನಿ ಅಂತ ನಾನೇ ಅಂದ್ಕೊಂಡಿರಲಿಲ್ಲ. ಈ ಖುಷಿ ಫೋರ್ಸಿಂದ ಫೈನಲಿ ಇವತ್ತು ಆ್ಯನಿವರ್ಸರಿ ದಿನ. ಫೋರ್ಸ್ ಅಲ್ಲ, ಬೆಂಗಳೂರು ತನಕ ಮಾತಾಡ್ಸಲ್ಲ ಅಂತ ಹೇಳಿದ್ದೆ ಹೋಗ್ಬೇಕಾದ್ರೆ. ಬೆಂಗಳೂರು ತನಕ ಮಾತಾಡ್ಸಲ್ಲ, ಈ ಪೂಲಲ್ಲಿ ಇಳಿಲಿಲ್ಲ ಅಂತ ಅಂದರೆ ಅಂತೆಲ್ಲ ಅನ್ನ ಖುಷಿ ನಂಬಿಕೆ ಮೇಲೆ ನಾನು ಫೈನಲಿ ಇಳಿದೆ. ಏನೋ ನನಗೆ ನೀರು ಅಂದರೆ ಭಯ ಒಂದು ಸ್ವಲ್ಪ. ಸೊ ನೀರು ಅಂದರೆ ನನಗೆ ಏನು ನೋಡಿದ್ರು ಭಯನೇ. ನನಗೆ ಸ್ವಲ್ಪ ಪ್ರೊಟೆಕ್ಟಿವ್ ಆಗಿ ಬೆಳೆದಿರೋದು ನಾನು. ಹಂಗಾಗಿ ನಾನು ಏನೋ ಅಷ್ಟು ಹೋಗ್ತಿರ್ಲಿಲ್ಲ, ಇದೆಲ್ಲ ಮಾಡ್ತಾ ಇರಲಿಲ್ಲ. ಫೈನಲಿ ಪೂಲಲ್ಲಿ ಇಳಿದು ನನಗೆ ಇಲ್ಲ ಪೂಲಲ್ಲಿ ಇಳಿದ್ಬಿಟ್ಟು ನನಗೆ ಮತ್ತೆ ಪೂಲಿಂದ ಹೊರಗೆ ಬರೋಕ್ಕೆ ಇಂಟ್ರೆಸ್ಟ್ ಬರ್ತಿಲ್ಲ. ಬಟ್ ಏನು ಮಾಡೋದು, ಮತ್ತೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಇವಾಗ ಅಬ್ಬೆ ಫಾಲ್ಸ್ ಹೋಗೋಣ ಅಂತ. ಸೊ ಇಲ್ಲಿ ಇನ್ನೂ 2 ಪ್ಲೇಸಸ್ ಇದೆ ಇನ್ನು ಕವರ್ ಮಾಡೋಕ್ಕೆ. ಮತ್ತು ಅದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಮತ್ತೆ ನಾವು ಇಲ್ಲಿಂದ ಮೈಸೂರು ಟು ಬ್ಯಾಂಗ್ಳೂರು ಹೋಗಬೇಕು, ಲೇಟ್ ಆಗಿಬಿಡುತ್ತೆ ಅಂತ ಇವಾಗ ಅಬ್ಬೆ ಫಾಲ್ಸ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಆ್ಯಕ್ಚುಲಿ ಈಗ ಅಬ್ಬೆ ಫಾಲ್ಸ್ ಹತ್ರ ಬಂದ್ವಿ, ಬಟ್ ಅದರಲ್ಲಿ ಎಂಟ್ರಿ ಟಿಕೆಟ್ ಫೀ ಎಲ್ಲ ಕೇಳ್ತಾರಲ್ವ. ಸೊ ಕಾರಿಗೆ ಬಂದರೆ 50 ರೂಪೀಸು. ಬಟ್ ಇಲ್ಲಿ ನಾವು ಕ್ಯಾಶ್ ಕೊಡಲೇಬೇಕು, ಫೋನ್ಪೇ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಫೋನ್ಪೇ ಮಾಡೋಕ್ಕೆ ಅಂತ ಹೋದರೆ ಇಲ್ಲಿ ಒಂದು ಅಂಗಡಿ ಇದೆ, ಅಲ್ಲೊಂದಿದೆಯಲ್ವಾ. ಸೊ ಆ ಅಂಗಡಿನಲ್ಲಿ ನಾವು 110 ರೂಪೀಸ್ ಫೋನ್ಪೇ ಮಾಡಿದ್ರೆ ಅವ್ರು 100 ರೂಪೀಸ್ ಕೊಡ್ತಾರೆ. ನಿಮಗೆ 50 ರೂಪೀಸ್ ಬೇಕು ಅಂತ ಅಂದರೆ 60 ರೂಪೀಸ್ ಫೋನ್ಪೇ ಮಾಡಬೇಕು, 50 ರೂಪೀಸ್ ಕೊಡ್ತಾರೆ. 10 ರೂಪೀಸ್ ಏನೂ ಇಲ್ಲ, ಎಂತೂ ಇಲ್ಲ. ಸೊ ಅದಕ್ಕೆ ಬರಬೇಕಾದ್ರೆ ನೀವು ಕ್ಯಾಶ್ನ ತೊಗೊಂಡು ಬನ್ನಿ. ಓಕೆ, ಬಂದ್ವಿ ಅಬ್ಬೆ ಫಾಲ್ಸ್ಗೆ. ನಮ್ಮ ಖುಷಿನ ತೋರಿಸಿಲ್ಲ ಅಲ್ವಾ ಇವತ್ತು. ಖುಷಿ ಔಟ್ಫಿಟ್ನ ನೋಡಿ ಇವತ್ತು. ಹೀರೋ 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 ಎಲೆಕ್ಟ್ರಿಕ್ ಹೀರೋ ಸುರಳಿತ ಸುಂದರ. ಬೇಗ ಹೋಗೋಣ, ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ. ಫೈನಲಿ ವಿ ರೀಚ್ಡ್ ಅವರ್ ಡೆಸ್ಟಿನೇಷನ್ ಅಬ್ಬೆ ಫಾಲ್ಸ್. ಹೋಗೋಕ್ಕಾಗಲ್ಲ ಅನ್ಸುತ್ತೆ, ಮುಂದೆ ತನಕ ದೂರದಿಂದ ಅಷ್ಟೇ ನೋಡ್ಬೇಕನ್ಸುತ್ತೆ. ಓಕೆ, ಎಲ್ಲಿ ಅಷ್ಟು ದೊಡ್ಡದಿದ್ದಾರೆ, ಎಷ್ಟೊಂದು ಜನ ಆಟಾಡಿದ್ದಾರೆ. ಆಟಾಡಿದಾರಾ? ಅಲ್ಲೆಲ್ಲ ಪ್ಯಾಂಟ್ ಎಲ್ಲ ಹಸಿ ಆಗಿತ್ತಲ್ಲ ಅವ್ರದ್ದು. ಅಯ್ಯೋ, ಅಲ್ಲಿ ಬ್ರಿಡ್ಜ್ ಎಲ್ಲ ನೋಡಿ ಹೆಂಗಾಗಿದೆ. ಬ್ರಿಡ್ಜ್ ಎಲ್ಲ ಅಲ್ಲಿ ಹೆಂಗಾಗಿದೆ. ಇಲ್ಲ, ಬ್ರಿಡ್ಜು ಹತ್ರ ಬ್ರಿಡ್ಜ್ ಫುಲ್ ಮುರಿದೋಗ್ಬಿಡಿದೆ. ಫುಲ್ಲು ಮಳೆಗಾಲದಲ್ಲಿ ಎಲ್ಲ ಕೊಚ್ಕೊಂಡು ಹೋಗಿರುತ್ತೆ ಅನ್ಸುತ್ತೆ.
ಮಳೆಗಾಲದ ಫುಲ್ ಕುತ್ಕೊಂಡು ಹೋಗಿರುತ್ತೆ, ನಿಲ್ಸ್ಕೊಂಡು ಹೋಗಿರುತ್ತೆ. ಹ್ಯಾಪಿ ಆ್ಯನಿವರ್ಸರಿ. ಈ ಪ್ಲೇಸಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹಂಗೆ. ಫಸ್ಟ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ತಾ ಇರೋದು ಇಲ್ಲಿ ಅಬ್ಬೆ ಫಾಲ್ಸ್. ದಿಸ್ ಇಸ್ ಒನ್ ಆಫ್ ಮೈ ಬೆಸ್ಟ್ ಮೆಮೊರಿ. ಸೊ ಲಾಸ್ಟ್ ಇಯರ್ ಈ ಟೈಮ್ನಲ್ಲಿ ನಾವು ಚೌಟ್ರಿನಲ್ಲಿದ್ವಿ, ಮದುವೆ ಆಗಿ ಚೌಟ್ರಿನಲ್ಲಿದ್ವಿ. ಸೊ ಈ ಇಯರ್ ಫಸ್ಟ್ ಇಯರ್ ಅಬ್ಬೆ ಫಾಲ್ಸಲ್ಲಿ ಇದ್ದೀವಿ. ಫಾಲ್ಸ್ ಮುಂದೆ ನಿಂತ್ಕೊಂಡು ಹೆಂಗೆ ತಿಂತೋಳು ನೋಡಿ ಗಾಯ್ಸ್. ಚಾಕ್ಲೇಟ್ ಬಾಯೆಲ್ಲ ಮಾಡ್ಕೊಂಡು ಛೀ 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 ನೆನೋರೆ ಛೀ 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 ಛೀ. ಅಯ್ಯೋ, ಫೈನಲಿ ವಿ ರೀಚ್ಡ್ ಆಲೇರಿ ವಾಟರ್ ಫಾಲ್ಸ್. ಇದು ತುಂಬ ಏನು ದೂರ ಇಲ್ಲ, ಬಟ್ ಇಲ್ಲಿ ಒಂದು ಸ್ವಲ್ಪ ಜನನೂ ಇಲ್ಲ. ಬಟ್ ಇನ್ನೂ ಒಳಗಡೆ ಫಾಲ್ಸ್ ಇದೆಯಂತೆ, ಬಟ್ ಜನನೇ ಇಲ್ಲ. ಅದು ತೋಟದ ಮಧ್ಯೆ ಎಲ್ಲ ಹೋಗಿ ಆ ಒಂದು ವಾಟರ್ ಫಾಲ್ಸ್ಗೆ ಹೋಗ್ಬೇಕಂತ ಸಖತ್ತಾಗಿದೆ ಅಂತ ಅಂದರು. ಬಟ್ ಅಲ್ಲಿ ಜನ ಇಲ್ಲ ಅಂತ ನಾವಿಬ್ಬರೇ ಅಂತ ಹೋಗ್ತಾ ಇಲ್ಲ. ಇಲ್ಲಿ ತುಂಬ ಜನ ಅಂತೂ ಇರೋದೇ ಇಲ್ಲ ಅಂತ ತುಂಬ ರೇರ್ ಜನ ಬರೋದು. ಸೊ ಹಂಗಾಗಿ ಅಲ್ಲಿ ಸೇಫ್ಟಿ ಅಷ್ಟೊಂದು ಇರಲ್ಲ ಅಂತ ನಾವು ಹೋಗ್ತಾ ಇಲ್ಲ ಅಷ್ಟೇ. ಬಟ್ ಫ್ಯಾಮಿಲಿ ಇನ್ನೂ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಅಲ್ಲಿ ಹೋಗ್ಬೋದು. ಈಗ ನಾವು ಇಬ್ಬರೇ ಇರೋದು ಅಂತ ಅಲ್ಲಿ ಹೋಗ್ತಾ ಇಲ್ಲ. ದಿಸ್ ಇಸ್ ವಾಟರ್ ಫಾಲ್ಸ್. ವಾಟರ್ ಫಾಲ್ಸ್ ಇನ್ ಕೂರ್ಗ್ ಯಾರೂ ಇಲ್ಲ, ಯಾರೂ ಇಲ್ಲ. ಈ ಫಾಲ್ಸ್ ನಮ್ಮದೇ ಇವತ್ತು. ಈ ಫಾಲ್ಸ್ ಫುಲ್ ನಮ್ಮದೇ, ಯಾರೂ ಇಲ್ಲ. ಫೈನಲಿ ವಿ ರೀಚ್ಡ್ ಅವರ್ ಓಮ್. ಬಂದಿದ್ದೇ ಗೊತ್ತಾಗಲಿಲ್ಲ ಆ್ಯಕ್ಚುಲಿ. ಇವತ್ತು ಹೋಗಿದ್ದು ಗೊತ್ತಾಗಿಲ್ಲ, ಬಂದಿದ್ದು ಗೊತ್ತಾಗಿಲ್ಲ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಸೊ ಫೈನಲಿ ಆ್ಯನಿವರ್ಸರಿ ಕಂಪ್ಲೀಟ್ ಆಗ್ತಾ ಬಂತು. ಫಸ್ಟ್ ಇಯರ್ ಇವತ್ತು. ಜೊತೆಗೆ ಟ್ರಿಪ್ ಮಾತ್ರ ಸಖತ್ತಾಗಿತ್ತು. ಟ್ರಿಪ್ ಆಗಿದ್ದು ಗೊತ್ತಾಗಿಲ್ಲ. ಸೊ ಇವಾಗ ಖುಷಿ ಪಾರ್ಕಿಂಗ್ ಮಾಡಿ ಎಲ್ಲ ತಗೊತಾ ಇದ್ದಾರೆ. ನಾಳೆಯಿಂದ ಮತ್ತೆ ಡಿಪಾರ್ಟ್ಮೆಂಟಿಗೆ ಹೋಗಬೇಕು. ಖುಷಿ ಆಫೀಸಿಗೆ ಹೋಗಬೇಕು. ಬಟ್ ಮೈಂಡ್ ಅಂತೂ ನೀಟಾಗಿ ರಿಫ್ರೆಶ್ಮೆಂಟ್ ಅಂತೂ ಆಯಿತು. ನಾನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಸೊ ನಾನು ಜಾಸ್ತಿ ಏನು ಕೂರ್ಗಲ್ಲಿ ತೊಗೊಂಡಿಲ್ಲ. ಅಲ್ಲಿ ಆ್ಯಕ್ಚುಲಿ ಸ್ವೆಟರ್ಸು ಮತ್ತು ಶಾಲ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಯಾರೇ ಪ್ಲ್ಯಾನ್ ಚೆನ್ನಾಗಿ, ಜೊತೆಗೆ ಚೀಪಲ್ಲಿ ಸಿಗುತ್ತೆ. ಬೇರೆ ಗೋವಾ ಮತ್ತು ಬೇರೆ ಊಟಿ ಬೇರೆ ಎಲ್ಲ ಕಂಪೇರ್ ಮಾಡಿದ್ರೆ, ಪಾಂಡಿಚೇರಿ ಕಂಪೇರ್ ಮಾಡಿದ್ರೆ ಕೂರ್ಗಲ್ಲಿ ತುಂಬ ಕಮ್ಮಿ ರೇಟಿಗೆ ಶಾಲ್ ಅದೆಲ್ಲ ಸಿಗುತ್ತೆ. ಸೊ ನಾನು ಆ್ಯಕ್ಚುಲಿ ಈ ಥರ ಇದು ತೊಗೊಂಡೆ. ಶಾಲ್ ನಂಗೆ ಸಖತ್ ಇಷ್ಟ ಆಯಿತು. ದಿಸ್ ಇಸ್ ಮೈ ಶಾಲ್. ಹೆಂಗೆ ಕಾಣ್ತಿದೆ? ಚೆನ್ನಾಗಿದೆ. ಸೊ ಅಲ್ಲಿ ಏನಪ್ಪ ಫೇಮಸ್ಸು, ಅಲ್ಲಿ ಕಾಫಿ ಫೇಮಸ್ಸು. ಸೊ ಹಂಗಾಗಿ ಮಿಸ್ಟಿ ಪ್ಲಾಂಟೇಶನ್ಗೆ ಹೋಗಿದ್ವಿ ಆ್ಯಕ್ಚುಲಿ. ಅಲ್ಲಿದು ನಾವು ಕಾಫಿ ಪೌಡ್ರನ್ನ ತೊಗೊಂಡಿದ್ದೀವಿ. ಸೊ ಇದು ಆ್ಯಕ್ಚುಲಿ 900 ರುಪೀಸು. ಆ್ಯಂಡ್ ಇದಕ್ಕೆ ಏನೋ ಅವರು ಬೇರೆ ಯಾವುದೂ ಪೌಡರ್ನ ಮಿಕ್ಸ್ ಮಾಡಿದೆ, ಒರಿಜಿನಲ್ ಪೌಡರ್ ಇದು. ಸೊ ಹಂಗಾಗಿ ಇಷ್ಟು ಬಂದಿದೆ. ಸೊ ಮಿಸ್ಟಿ ಪ್ಲಾಂಟೇಶನಲ್ಲಿ ಅಲ್ಲಿ ಆ್ಯಕ್ಚುಲಿ ಪ್ಯೂರಾಗಿ ಸಿಗುತ್ತೆ ಅಂತಾರೆ. ಕೆಲವೊಂದೊಂದು ಅದು ಬೇರೆ ಪೌಡರ್ಸ್ ಎಲ್ಲ ಮಿಕ್ಸ್ ಮಾಡ್ತಾರೆ ಅಂತೆಲ್ಲ ಫುಲ್ಲು ಡೀಟೇಲ್ಸ್ ನನಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು. ಸೊ ನನಗೆ ಇದು ಇಷ್ಟ ಆಯಿತು. ನೋಡೋಣ, ಟೇಸ್ಟ್ ಮಾಡೋಣ ಅಂತ ಅಲ್ಲಿ ಟೇಸ್ಟ್ ಮಾಡಿ ಇದನ್ನು ಫೈನಲಿ ತೊಗೊಂಡು ಬಂದ್ವಿ. ಇದೆಲ್ಲ ತಂದಿದ್ದಾನೆ ಖುಷಿ. ಇದನ್ನು ತಂದಿದ್ಯಾ? ಶೇ, ಇದೆಲ್ಲ ಇದಿಷ್ಟೂ ಕಾಫಿ. ಇದು ಆ್ಯಕ್ಚುಲಿ ಡ್ರೈ ಮಾಡಿದ ಕಾಫಿ ಇರೋದು. ಇದು ತೋರಿಸ್ತೀನಿ. ಇದು ಫಸ್ಟ್ ತೋರಿಸೋದು ಇದು ಒರಿಜಿನಲ್ ಸೀಡ್. ಇದನ್ನು ಅವಾಗಿನೂ ಬಿಟ್ಟು ಕಿತ್ಕೊಂಬಂದಿರೋದು. ಫಸ್ಟ್ ಟೈಮ್ ಕಿತ್ತಿರೋದು ಅಂತ ನಾನು ಇದನ್ನು ತೊಗೊಂಬಂದಿದ್ದು, ಖುಷಿ ತೊಗೊಂಬಂದಿದ್ದು. ಜೊತೆಗೆ ಇದು ಎಷ್ಟೊಂದು ಬ್ರೀಡ್ಸ್ ಬರುತ್ತೆ. ಸೊ ಇದಿಷ್ಟು ಅಲ್ಲಿದ್ದೇನೆ, ಅದಷ್ಟು ಬೇರೆ 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 ಬ್ರೀಡ್ಸ್ ಇದು. ಸೊ ಇದು ಬಂದು ಆ್ಯಕ್ಚುಲಿ ಇದು ಬೆಕ್ಕಿಂದಂತೆ. ಇದು ಬೆಕ್ಕಿಂದ ಏನು ಖುಷಿ ಅದ? ಬೆಕ್ಕಿಂದು. ಇದು ಆ್ಯಕ್ಚುಲಿ ಬೆಕ್ಕಿನ ಪೂಪ್ ಅಂತೆ. ಇದರಿಂದ ಆ್ಯಕ್ಚುಲಿ ಕಾಫಿ ಮಾಡ್ತಾರೆ, ಕಾಫಿ ಪೌಡರ್ನ ಮಾಡ್ತಾರೆ.
ಇದನ್ನೂ ಕೂಡ ಯೂಸ್ ಮಾಡ್ತಾರಂತೆ. ಅದನ್ನು ಅಲ್ಲೇ ಮಾಡಿರೋದವರು. ಆ ಪೂಪ್ನ ಯೂಸ್ ಮಾಡಿ ಅಲ್ಲೇ ಕಾಫಿ ಪೌಡರ್ನ ಮಾಡಿರೋದನ್ನ ತೋರಿಸಿದ್ರು. ಯಪ್ಪ, ನನಗಂತೂ ನೋಡಿ ಒಂಥರ ಆಗೋಯ್ತು. ಇದೆಲ್ಲ ಮೆಮೊರೀಸ್ಗೆ ಅಂತ ತೊಗೊಂಬಂದಿದ್ದು ಅಷ್ಟೇ. ಈ ನಮ್ಮ ಒಂದು ಕೂರ್ಗ್ ಮಡಿಕೇರಿ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ 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 ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ, ಓಕೆನಾ? See you on the next vlog. Thank you for watching. Lots of love. Bye bye.